ಅಶ್ವಿನಿ ಅವರು ಬಿಗ್ ಬಾಸಿಂದ ಹೊರಗೆ ಬಂದ್ರೂ ಕೂಡ ಗಿಲ್ಲಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಈ ವಿಡಿಯೋ ಪೂರ್ತಿ ನೋಡ್ರಿ. ಅವರು ಗಿಲ್ಲಿ ಬಗ್ಗೆ ಹೊರಗೆ ಬಂದಮೇಲೆ ಯಾವ ಇಂಟರ್ವ್ಯೂದಲ್ಲಿ ಏನೇನು ಹೇಳಿದಾರೆ ಅನ್ನೋದನ್ನು ಎಲ್ಲವನ್ನೂ ಹೇಳ್ತೀನಿ. ಒಳ್ಳೆಯದನ್ನು ಹೇಳ್ತೀನಿ, ಕೆಟ್ಟದನ್ನು ಹೇಳ್ತೀನಿ. ಅವರು ಕೆಲವು ಒಳ್ಳೆ ಮಾತುಗಳು ಮಾತಾಡಿದ್ದಾರೆ, ಕೆಲವು ಕೆಟ್ಟ ಮಾತುಗಳನ್ನು ಮಾತಾಡಿದ್ದಾರೆ. ಅಂದರೆ ಅವರವರ ಒಪಿನಿಯನ್ಸ್ ಹೇಳಿದ್ದಾರೆ. ಬಟ್ ಅವು ಜನರ ಪರ್ಸ್ಪೆಕ್ಟಿವ್ನಲ್ಲಿ ರಾಂಗ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ಅವರು ಬಿಗ್ ಬಾಸ್ನಲ್ಲಿ ಇದ್ದಾಗ ಗಿಲ್ಲಿನ ತುಂಬ ಅಪೋಸ್ ಮಾಡ್ತಾಯಿದ್ರು. ಗಿಲ್ಲಿ ಗೇಮ್ ಆಡಲ್ಲ, ಗೇಮ್ ಆಡೋಂಗಿಲ್ಲ, ಮತ್ತು ಸ್ಟ್ಯಾಂಡ್ ತೊಗೊಳ್ಳಲ್ಲ, ಹಂಗೆ ಹಿಂಗೆ ಅಂಥೇಳಿ ಆರೋಪಗಳನ್ನು ಮಾಡ್ತಾಯಿದ್ರು. ಬಟ್ ಯಾವಾಗಾದರೂ ಒಂದು ಫೈನಲ್ ಸ್ಟೇಜ್ ಬಂದಾಗ, ಬಿಗ್ ಬಾಸ್ನಲ್ಲಿ ಫೈನಲ್ ವೀಕಿಗೆ ಬಂದಾಗ ಅವೆಲ್ಲವನ್ನು ಮರೆತು ಎಲ್ಲರೂ ಯಾರು ಗೆದ್ರೂ ನಾವೆಲ್ಲರೂ ಖುಷಿ ಇರ್ತೀವಿ ಅಂಥೇಳಿ ಒಂದು ಡಿಗ್ನಿಟಿನ ಮೇಂಟೈನ್ ಮಾಡ್ತಾರೆ. ಯಾವ ಸೀಸನ್ದಲ್ಲಾದ್ರೂ ಅವ್ರು ಚೆನ್ನಾಗಿ ಆಡಿದ್ದಾರೆ, ಗೆದ್ದಿದ್ದಾರೆ ಅಂಥೇಳಿ ಪ್ರತಿಯೊಬ್ಬರು ಹೇಳೋದನ್ನು ನಾವು ಕಂಡಿರ್ತೀವಿ. ಯಾಕಂತಂದರೆ ಅದು ಡಿಗ್ನಿಟಿನ ತಂದು ಕೊಡುತ್ತೆ. ಬಟ್ ಅಶ್ವಿನಿ ಮೇಡಮ್ ಅವರು ಹೊರಗೆ ಬಂದಮೇಲೆ ಒಂದು ಸಲ ಗಿಲ್ಲಿನ ನಮ್ಮ ಮಾವನ ಮಗನೇ ಅಲ್ವಾ ಗೆದ್ದಿದ್ದು ಅಂಥೇಳಿ ಒಂಥರ ಖುಷಿ ಥರ ಹೇಳ್ತಾರೆ. ಮತ್ತು ಇನ್ನೊಂದು ಕಡೆ ಅವ್ರು ಏನು ಮಾತಾಡ್ತಾರೆ ಅಂತಂದರೆ, ಅವ ಮುಖವಾಡ ಹಾಕ್ಕೊಂಡು ಬಂದಿದ್ದ, ಬಡವನ ಮುಖವಾಡದಲ್ಲಿ ಇರ್ತಿದ್ದ, ಎಲ್ಲ ಸೀಸನ್ಗಳು ನೋಡ್ಕೊಂಡು ಬಂದು ಒಂದು ಬಡವನ ರೀತಿಯಲ್ಲಿ ವರ್ತನೆ ಮಾಡ್ತಿದ್ದ, ಒಂದು ಗೇಮ್ ಆಡ್ತಿದ್ದಿಲ್ಲ, ಊಟ ಮಾಡೋದು ಮಲಗೋದು ಬಿಟ್ಟರೆ, ಬೇರೆಯವರ ಕಾಲು ಎಳೆಯೋದು ಬಿಟ್ಟರೆ ಅವನು ಮಾಡಿದ್ದು ಏನೂ ಇಲ್ಲ. ಇದು ಕಾಮಿಡಿ ಶೋ ಅಲ್ಲ, ಬರೀ ಕಾಮಿಡಿ ಮಾಡಿದವನಷ್ಟೇ ಗೆಲ್ಲಿಸಿದರೆ ಮತ್ತು ನಾವು ಏನು ಸಂದೇಶ ಕೊಡ್ತೀವಿ ಅಂಥೇಳಿ ಹೀಗೆಲ್ಲ ಹೇಳ್ತಿದ್ದಾರೆ. ಅಶ್ವಿನಿ ಮೇಡಮ್ ಅವ್ರಿಗೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್ ಅಲ್ಲಿ ಏನು ಮಾಡಿದಾರ ಏನು ಮಾಡಿಲ್ಲ ಅನ್ನೋದು ಸಂಬಂಧ ಇಲ್ಲ. ಜನರಿಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಇಷ್ಟ ಆಗಿದೋ ಇಲ್ಲೋ ಇದೆರಡನ್ನೇ ನೋಡ್ತಾರೆ. ಈಗ ಡ್ಯಾನ್ಸ್ ಶೋಗೆ ಹೋದರೆ ಡ್ಯಾನ್ಸಲ್ಲಿ ಯಾರು ಚೆನ್ನಾಗಿ ಆಡ್ತಾರೆ ಅವ್ರು ಗೆಲ್ತಾರೆ ಅಷ್ಟೇ. ಒಂದು ಯಾವ್ದನ್ನ ಕಾಮಿಡಿ ಶೋಗೆ ಹೋದರೆ ಕಾಮಿಡಿ ಯಾರು ಚೆನ್ನಾಗಿ ಮಾಡ್ತಾರೆ ಅವರೇ ಗೆಲ್ತಾರೆ. ಬಟ್ ಇಲ್ಲಿ ಓನ್ಲಿ ಕಾಮಿಡಿ ಮಾಡಿದ್ರಷ್ಟೇ ನಡೆಯಂಗಿಲ್ಲ. ನೀವು ಹಿಂದಿನ ಸೀಸನ್ಗಳಲ್ಲಿ ಎಷ್ಟೋ ಜನರು ಒಳ್ಳೆ ತೂಕಲೆ ಸಂತೋಷ್ ಕಾಮಿಡಿ ಮಾಡ್ತಿದ್ದ, ಗೆದ್ದಿಲ್ಲ. ಭಾಳಷ್ಟು ಜನರು ಕಾಮಿಡಿ ಮಾಡ್ತಿದ್ದರು, ಗೆದ್ದಿಲ್ಲ. ಎಷ್ಟು ಜನರು ಕಾಮಿಡಿ ಬಂದಿದ್ದರು, ಕುರಿ ಪ್ರತಾಪ್ ಬಂದಿದ್ದರು, ಇಂಥವ್ರು ಭಾಳಷ್ಟು ಜನರು ಹಿಂದಿನ ಸೀಸನ್ಗಳಲ್ಲಿ ಭಾಳ ಜನರು ಬಂದಿದ್ದರು. ಬಟ್ ಅವ್ರು ಯಾರು ಗೆದ್ದಿಲ್ಲ. ಗಿಲ್ಲಿಯಲ್ಲಿ ಇನ್ನೂ ಎಕ್ಸ್ಟ್ರಾ ಕ್ವಾಲಿಟೀಸ್ ಅದಾವೆ. ಅವನು ಒಂದು ಡ್ಯಾನ್ಸ್ ಆಡ್ತಾನೆ, ಎಂಟರ್ಟೈನ್ ಮಾಡ್ತಾನೆ, ಕಾಮಿಡಿ ಮಾಡ್ತಾನೆ, ಅವನ ತಂಟಕ್ಕೆ ಬಂದರೆ ಜಗಳ ಮಾಡ್ತಾನೆ, ಕಾಲು ಎಳಿತಾನೆ, ಎಲ್ಲ ಥರನೂ ಒಂದು ಎಮೋಷನ್ಸ್ನ ಅವನು ಎಕ್ಸ್ಪ್ರೆಸ್ ಮಾಡಿದಾಗೆ ಜನರು ಅವನ್ನ ಲೈಕ್ ಮಾಡ್ತಾರೆ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಮೇಡಮ್, ಗಿಲ್ಲಿಗೆ ನೀವೇ ಒಂದು ಕಂಟೆಂಟ್ ಆಗಿದ್ದು ಅವನಿಗೆ. ಅವನು ಅಷ್ಟು ಜಲ್ದಿ ಹೊರಗೆ ಅಂದರೆ ಅವನು ಅಷ್ಟು ಜಲ್ದಿ ಲೈಮ್ ಲೈಟಿಗೆ ಬರ್ತಿದ್ನೋ ಇಲ್ಲ ಗೊತ್ತಿಲ್ಲ. ಬಟ್ ನಿಮ್ಮ ಕಾಂಟ್ರಿಬ್ಯೂಷನ್ ಕೂಡ ಗಿಲ್ಲಿ ಗೆದ್ದದ್ರಲ್ಲಿ ಐತೆ ಅನ್ನಲಿಕ್ಕೆ ಈ ಸಂದೇಹ ಏನೂ ಇಲ್ಲ. ನಿಮ್ಮಂಥ ಒಂದು ಕಾಂಪಿಟೇಷನ್ ಇದ್ದಿದ್ದಕ್ಕೆ ಗಿಲ್ಲಿಗೂ ಕೂಡ ಒಂದು ಕಾಂಪಿಟೇಷನ್ ಅಂತ ನಿಮ್ಮನ್ನು ತಗೊಂಡು ಗೆಲ್ಲಬೇಕನ್ನೋ ಒಂದು ಛಲ ಅವನಲ್ಲಿ ಬಂದಿದೆ. ಎಸ್, ಅವನು ಗೆಲ್ಲಲಿಕ್ಕೆ ಬಂದಿದ್ದಾನೆ. ಯಾಕಂತಂದರೆ ಅವನಿಗೆ ರೊಕ್ಕದ ಅವಶ್ಯಕತೆ ಇತ್ತು. ಅವನು ಅಂದ್ಕೊಂಡು ಬಂದಿದ ತಕ್ಷಣ ಗೆಲ್ಲೋದಿಲ್ಲ. ಪ್ರತಿಯೊಬ್ಬರು ಗೆಲ್ಲಲೇಬೇಕಂತ ಬರ್ತಾರೆ, ಯಾರೂ ಸುಮ್ಮನೆ ಬರೋದಿಲ್ಲ. ಅಂಥದನ್ನು ಅವನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದಾನೆ ಅಂತಂದರೆ ಹಾಸ್ಯಾಸ್ಪದ ಆಗುತ್ತೆ. ಯಾಕಂತಂದ್ರೆ ನೀವು ಗೆಲ್ಲಲಿಕ್ಕೆ ಬಂದಿದ್ದೀರಿ, ಅವನು ಗೆಲ್ಲಲಿಕ್ಕೆ ಬಂದಿರಿ. ನಿಮಗೂ ಬಿಗ್ ಬಾಸ್ ಅಂದರೆ ಲೈಕ್ ಇದ್ದಿಲ್ಲ, ಇಷ್ಟ ಇದ್ದಿಲ್ಲ. ಹಾಗಾಗಿ ನೀವು ಹಿಂದಿನ ಸೀಸನ್ಗಳು ನೋಡಿಲ್ಲ. ಅವನಿಗೆ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಹಿಂದಿನ ಸೀಸನ್ಗಳೆಲ್ಲ ನೋಡ್ಕೊಂಡು ಬಂದಿದ್ದಾನೆ ಅಶ್ವಿನಿ ಮೇಡಮ್. ನೀವು ಹೊರಗೆ ದೊಡ್ಡ ವ್ಯಕ್ತಿ ನೀವು. ಸೊ ಆ ವಿಷಯವನ್ನು ಬಿಟ್ಟು ಅವನು ಗೆದ್ದಿದ್ದನ್ನು ನೀವು ಅವನು ಕಂಗ್ರ್ಯಾಚುಲೇಷನ್ ಮಾಡಿರಿ. ಅವನ ಎಫರ್ಟ್ಸ್ನ ನೀವು ನೋಡಿರಿ. ಯಾಕಂತಂದರೆ 112 ಡೇಸ್ ಬಿಗ್ ಬಾಸಲ್ಲಿ ಇದ್ದಾರ ಅಂತಂದರೆ ಅವ್ರು ನಿಜವಾಗ್ಲೂ ಅಚೀವ್ಮೆಂಟ್ ಮಾಡ್ಯಾರ. ನೀವು ಗೆದ್ದಂಗೆ ಗಿಲ್ಲಿ ನಿಮಗಿಂತ ಸ್ವಲ್ಪ ನಿಮಗಿಂತ ಹೆಚ್ಚಿಗೆ ಮಾಡಿದಾನ, ಚೆನ್ನಾಗಿ ಎಂಟರ್ಟೈನ್ ಮಾಡಿದಾನ, ಎಲ್ಲರಿಗೂ ಲೈಕ್ ಆಗಿದ್ದಾನೆ. ಅವನ ವ್ಯಕ್ತಿತ್ವ ಒಬ್ಬ ಮಿಡಿಲ್ ಕ್ಲಾಸ್ ಬಡ ಹುಡುಗ, ಮಿಡಿಲ್ ಕ್ಲಾಸ್ ಫ್ಯಾಮಿಲಿದಲ್ಲಿ ಒಬ್ಬ ಹುಡುಗ, ನಮ್ಮ ಪಕ್ಕದ ಮನೆಯ ಹುಡುಗ ಹೆಂಗಿರ್ತಾನೋ ಹಂಗೆ ಗಿಲ್ಲಿನ ಕರ್ನಾಟಕ ಜನತೆ ನೋಡಿದ್ದ ಕಾರಣ ಅವನಿಗೆ ಓಟ್ ಹಾಕಿ ಗೆಲ್ಲಿಸಿದ್ದಾರೆ. ಅದೊಂದು ಒಂದು ಜಾತ್ರೆ ಥರ ಓಟ್ ಹಾಕಿದ್ದಾರೆ ಅವನಿಗೆ. ಆ ಥರ ಈ ಥರ ಗೆಲುವಲ್ಲದು, ಒಂದು ಹಿಸ್ಟರಿನೇ ಕ್ರಿಯೇಟ್ ಮಾಡಿದ್ದಾನೆ ಅವನು. ಮೋರ್ ದೆನ್ 50 crores ಓಟ್ಸ್ ಅಂತಂದರೆ 50 lakh ಮೆಂಬರ್ಸ್ ಓಟ್ ಹಾಕಿದ್ದಾರೆ ಅಂತಂದರೆ ಅಶಮಾಶಿ ಅಲ್ಲ. ಅದು ಒಂದು ಪೊಲಿಟಿಕಲ್ ಪಾರ್ಟಿಗೂ 50 lakh ಓಟ್ ತೊಗೋಬೇಕಂತಂದರೆ ಭಾಳ ಕಷ್ಟ. ಸೊ ಗಿಲ್ಲಿನ ಸಾಧ್ಯವಾದರೆ ನೀವು ಅಪ್ರಿಷಿಯೇಷನ್ ಮಾಡಿರಿ. ಯಾಕಂತಂದರೆ ಜನರು ಯಾರೂ ಹುಚ್ಚರಲ್ಲ.
ಏನು ಆಡದೇ ಇರೋರನ್ನ ಗೆಲ್ಲಿಸ್ಲಿಕ್ಕೆ. ಸೊ ಈಗಾದರೂ ನಿಮ್ಮ ಡಿಗ್ನಿಟಿನ ಉಳಿಸ್ಕೊಳ್ಳಿಕ್ಕೆ ದಯವಿಟ್ಟು ಗಿಲ್ಲಿನ ಅಪ್ರಿಷಿಯೇಷನ್ ಮಾಡಿರಿ. ಇಲ್ಲಾಂತಂದರೆ ಅವನ ಟಾಪಿಕ್ನ ಇಗ್ನೋರ್ ಮಾಡಿದರೆ ಒಳ್ಳೆಯದಂತ ನನಗೆ ಅನಿಸುತ್ತೆ.